ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬೇಸನ್ ಉಂಡೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮನೆಯಲ್ಲಿರುವ ಕಡಲೆ ಹಿಟ್ಟು ಯೂಸ್ ಮಾಡಿ ಹೆಂಗೆ ಬೇಸನ್ ಉಂಡೆ ಮಾಡೋದನ್ನಂತ ಹೇಳ್ಕೊಡ್ತಾ ಇದ್ದೀನಿ. ನಾನೀಗ ತೊಗೊಂಡಿದ್ದೀನಲ್ಲ ಇದೇ ಕಪ್ಲೆ 1 ಕಪ್ಪು ಸಕ್ಕರೆ ತೊಗೋತಿದ್ದೀನಿ. ಇದನ್ನು ಸ್ವಲ್ಪ ನೈಸು ಅಲ್ಲ, ಸ್ವಲ್ಪ ತರಿನೂ ಅಲ್ಲ, ಆ ಥರ ರುಬ್ಕೊಂಬರ್ಬೇಕು. ನೋಡಿ ಈ ಥರ ರುಬ್ಕೊಂಬಂದಿದ್ದೀನಿ. ನಿಮಗೆ ಈಗ ಮನೇಲಿ ಮಾಡ್ಕೊಳ್ಳೋಕೆ ಇಷ್ಟ ಅಂದರೆ ಬುರಾ ಸಕ್ಕರೆ ರೆಡಿ ಇರುತ್ತೆ, ಅದನ್ನೇ ತೊಗೊಂಬನ್ನಿ. ಅದೇ ಅಳತೆಯಲ್ಲಿ 2 ಕಪ್ ಕಡಲೆ ಹಿಟ್ಟು ಮತ್ತು 3/4 ಕಪ್ ತುಪ್ಪನ ತೊಗೊಂಡಿದ್ದೀನಿ. ಈಗ ಕಡಿಮೆ ಉರಿಯಲ್ಲಿ ನಾನು 2 ಕಪ್ ಕಡಲೆ ಹಿಟ್ಟು ಮತ್ತು ಅರ್ಧ ಕಪ್ ತುಪ್ಪ ಹಾಕ್ಕೊಂಡು ಕಡಿಮೆ ಉರಿಯಲ್ಲಿ ಹುರಿತಾ ಇದ್ದೀನಿ. ನೋಡಿ ಈ ಥರ ಗಂಟು ಇರುತ್ತೆ, ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇದು 20 ಮಿನಿಟ್ ನಾನು ಹುರಿದಿದ್ದೀನಿ. ನೀವು ಅಲಾರಾಮ್ ಅಥವಾ ಟೈಮ್ ಸೆಟ್ಟಿಂಗ್ ಮಾಡಿಕೊಂಡು ಹುರ್ಕೊಳ್ಬೋದು. ಕಡಿಮೆ ಉರಿಯಲ್ಲಿ ಹುರ್ಕೊಳ್ಬೇಕು. ಇದು ಉಂಡೆ ಚೆನ್ನಾಗಿ ಹುರಿದ್ರೇ ಬಾಯಲ್ಲಿ ರುಚಿ ಇರುತ್ತೆ, ಇಲ್ಲಕ್ಕೆ ಹಸಿ ಅಥವಾ ಚೆನ್ನಾಗಿ ಬರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಮನೆಯಲ್ಲಿರುವ ಕಡಲೆ ಹಿಟ್ಟು ಯೂಸ್ ಮಾಡಿ ಬೇಸನ್ ಉಂಡಿನ ನಾವು ರೆಡಿ ಮಾಡ್ಕೊಳ್ಬೋದು. ನೋಡಿ ಇದೇ ಥರ ಹುರ್ಕೊಳ್ಬೇಕು. ಅದರಲ್ಲಿ ಗಂಟು ಇದ್ರೂ ಚಮಚಲ್ಲಿ ಈ ಥರ ಒತ್ತಿ ಹುರ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪನ ತುಪ್ಪ ಹಾಕೊಂಡು ನಾನು ಹುರ್ಕೊಳ್ತೀನಿ. ನೋಡಿ ಒಂದೊಂದೇ ಚಮಚ 7 ಮಿನಿಟಿಗೆ ಒಂದೊಂದು ಚಮಚ ತುಪ್ಪನ ಹಾಕ್ಕೊಳ್ಳಿ ನೀವು. ನೋಡಿ ಇವಾಗ ನಾನು 15 ಮಿನಿಟ್ ಆದಮೇಲೆ ಮತ್ತೊಂದು ಸ್ಪೂನ್ ತುಪ್ಪನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ತುಪ್ಪ ಮತ್ತು ಕಡಲೆ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ತಾ ಇದೆ. ಈಗ ನೋಡಿ ಚೆನ್ನಾಗಿ ಹೊಂದ್ಕೊಳ್ತಾ ಇದೆ, ಇದೇ ಥರ ಮಾಡಬೇಕು. ಈಗ ಇದಕ್ಕನ್ನು ನಾನು ನೋಡಿ ಇನ್ನೊಂದು ಸ್ಪೂನು ಹಾಕ್ಕೊಂಡಿದ್ದೀನಿ. ಈಗ ಲಾಸ್ಟ್ ಇದ್ದಿದ್ದು ತುಪ್ಪನೂ ನಾನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನೋಡಿ ಕಡಲೆ ಹಿಟ್ಟು ಚೆನ್ನಾಗಿ ಹುರಿದು ಮಾಡೋದ್ರಿಂದ ಇದರ ರುಚಿ ಚೆನ್ನಾಗಿರತ್ತೆ. ಪಂಚಮಿ ಸ್ಪೆಷಲ್ ಬೇಸನ್ ಉಂಡೆ. ಇದಕ್ಕೇ ನಾನೀಗ ಮನೆಯಲ್ಲಿ ಕಟ್ ಮಾಡಿದಂಥ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ಒಣ ಗೋಡಂಬಿ ಮತ್ತು ಬಾದಾಮಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ಹಾಕಿ, ಇಲ್ಲದಿದ್ದರೆ ಸ್ಕಿಪ್ ಮಾಡಿ. ಈ ಥರ ಆದಾಗ ಇದಕ್ಕೆ ಒಂದೇ ಒಂದು ಸ್ಪೂನ ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಳ್ಳೋದ್ರಿಂದ ಇದು ಬಾಯಲ್ಲಿ ತರಿಯಾಗಿ ರುಚಿಯಾಗಿರುತ್ತೆ. ನೋಡಿ ಒಂದೇ ಒಂದು ಸ್ಪೂನು ಗುಳ್ಳೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಉದುರು ಥರ ಆಗ್ತಾ ಇದೆ. ನೋಡಿ ಈಗ ಹಿಟ್ಟು ಚೆನ್ನಾಗಿ ಹುರಿದಿದೆ. ಇದನ್ನು ಹಾಗೆ 1 ನಿಮಿಷ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಹಾಕಿ ಒಂದೇ 1 ನಿಮಿಷ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅದನ್ನು ಒಂದು ತಟ್ಟೆಗೆ ಆರ್ಲಿಕ್ಕೆ ಇಡಬೇಕು. ನೋಡಿ ನಾನು ಇದನ್ನು ತಟ್ಟೆಗೆ ಆರ್ಲಿಕ್ಕೆ ಇಡ್ತಾ ಇದ್ದೀನಿ. ನೀವು ಇದೇ ಟಿಪ್ಸ್ ಯೂಸ್ ಮಾಡಿ 20 ಮಿನಿಟು ಟೈಮಿಂಗ್ ಸೆಟ್ ಮಾಡಿಕೊಂಡು ಹುರ್ಕೊಳ್ಳಿ. ಹುರಿಯೋದ್ರಿಂದ ಈ ಉಂಡೆ ಚೆನ್ನಾಗಿ ಬರುತ್ತೆ. ಈಗ ಆರಿದ ಮೇಲೆ ಸಕ್ಕರೆ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಸ್ಪೂನ್ನೆಲ್ಲ ಆಗಲ್ಲ, ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರತ್ತೆ. ಅಥವಾ ಒಂದು ಲೋಟ ತಗೊಂಡು ಮೇಲ್ಗಡೆಯಿಂದ ತಿಕ್ಕ್ರಿ. 5 ನಿಮಿಷ ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕು ಹಿಟ್ಟು. ನೀವು ಟೈಮಿಂಗ್ ಸೆಟ್ ಮಾಡ್ಕೊಂಡು ಮಾಡಿ, ಚೆನ್ನಾಗಿ ಬರುತ್ತೆ ಉಂಡೆ ಇದು. ನೋಡಿ ಈಗ ನಾವು ಚಪಾತಿ ಹಿಟ್ಟು ಯಾವ ಥರ ನಾದ್ಕೊಳ್ತೀವಲ್ಲ ಆ ಥರ ನಾದ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಒಂದು ಚಿಕ್ಕ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ತಗೊಂಡು ಕೈಯಲ್ಲಿ ಒತ್ತಿ ರೌಂಡ್ ತಿರುಗಿಸ್ರೆ ಬೇಸನ್ ಉಂಡೆ ರೆಡಿ. ಕಡಲೆ ಹಿಟ್ಟಿಂದ ಮನೆಯಲ್ಲಿ ಮಾಡಿದ ಬೇಸನ್ ಉಂಡೆ ರೆಡಿ. ನೋಡಿ ಈ ಥರ ಕಟ್ಕೊಳ್ಬೇಕು. ಮತ್ತು 4 ಬಳ್ಳಿ ಈ ಥರ ರೌಂಡ್ ಮಾಡಿ ಇಟ್ಟರೆ ಬೇಸನ್ ಉಂಡೆ ರೆಡಿ ಆಗುತ್ತೆ. ಈ ಉಂಡಿನ 15ರಿಂದ 20 ದಿವಸ ಇಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಹೊಳಿತಾ ಇದ್ದೇವೆ. ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ.
ನೋಡಿ ಬಿಸಿ ಬಿಸಿ ಬೇಸನ್ ಉಂಡೆ ರೆಡಿ. ಥ್ಯಾಂಕ್ ಯು.